ಸೋ ಸಾರಿ. ಹೇಳಪ್ಪ ಏನಿದು ನಮ್ಮ ಲೀಲೆ? ಏನು ಅರ್ಜೆಂಟ್ ಮೀಟಿಂಗ್ ಇದೆ, ಸೆಮಿನಾರ್ ಇದೆ ಅಂತ ಸುಳ್ಳು ಹೇಳಿ ಮನೆಗೆ ಬಂದು ಕೂತಿದ್ಯಲ್ಲೋ? ಇದೇನಾ ಸೆಮಿನಾರು? ಸರಕು ಕಲ್ಲಾಪದ ಸೆಮಿನಾರು? ಯಾಕೋ ನನ್ನ ಹತ್ರ ಸುಳ್ಳು ಹೇಳಿದೆ? ನೀವು ಆನಂದ್ ಅವ್ರ ಹತ್ರ ಸುಳ್ಳು ಹೇಳಿದ್ರಾ? ಹಂಗಲ್ಲ ರೀ ಅದು ನಿನ್ನೆ ಮೊನ್ನೆ ನೀವು ಮನೇಲಿ ಇರ್ಲಿಲ್ವಲ್ಲ, ಅದಕ್ಕೆ ನಿಮ್ ಜೊತೆ ಜಾಸ್ತಿ ಹೊತ್ತು ಕಾಲ ಕಳೆಯೋಣ ಅನ್ಕೊಂಡು ಬರ್ತಾ ಇದ್ದೆ. ಎದುರುಗಡೆ ಇವ್ನು ಸಿಗ್ದ, ಏನೋ ಒಂದು ಕಾರಣ ಹೇಳ್ಬೇಕಲ್ಲ, ಹೇಳ್ಬಿಟ್ಟು ಬಂದೆ ಅಷ್ಟೆ. ಇದೇಗಾಯ್ತು ಅಂದ್ರೆ ಕಳ್ಳ ಕದಿಯೋವಾಗ್ಲೇ ಸಿಕ್ಬಿದ್ದು ನಾನು ಅಮಾಯಕ, ನಾನ್ ಬಿಟ್ಬಿಡಿ ಅಂದಂಗಾಯ್ತು. ನೋಡಿ ಡುಮ್ಮ ಸರ್, ಇದೆಲ್ಲ ನಮ್ಮ ಹತ್ರ ಬೇಡ, ನಮ್ಗೆಲ್ಲ ಗೊತ್ತಿದೆ. ಏನ್ ಗೊತ್ತಾ ಭೂಮಿಕಾ, ಇತ್ತೀಚೆಗೆ ನಿನ್ ಮೇಲೆ ನಮ್ ಡುಮ್ಮ ಸರ್ಗೆ ಹೆವಿ ಲವ್ ಶುರು ಆಗ್ಬಿಟ್ಟಿದೆ. ಅದಕ್ಕೆ ಸುಳ್ಳು ಹೇಳಿ ಆಫೀಸಿಂದ ಬಂದಿರೋದು. ಇದು ಅಸಲಿ ಸತ್ಯ. ನೋನೋ ಆ ಥರ ಎಲ್ಲ ಏನೂ ಇಲ್ಲ. ನೀವು ಸುಮ್ಮನೆ ಏನೇನು ಆರೋಪ ಮಾಡಬೇಡಿ. ಹೌದಾ? ಆ ಥರ ಏನಿಲ್ವಾ? ಹಂಗಂದ್ರೆ ನಿಮಗೆ ನನ್ನ ಮೇಲೆ ಲವ್ ಇಲ್ವಾ? ಏನು ಹಂಗಲ್ಲ ಹಿಂಗಲ್ಲ ಹೇಳ. ಅದಕ್ಕೆ ಮೇಲೆ ನಿಂಗೆ ಲವ್ ಇಲ್ವಾ? ಇದೆಯಾ ಅಲ್ವಾ ಹೇಳು. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಏನೋ ನಾ ಗೋಡೆ ಮಧ್ಯದಲ್ಲಿ ಐ ಲವ್ ಯು ಅಂತ ಹೇಳೋದಲ್ಲಮ್ಮ. ಈಗ ನನ್ ಮುಂದೆ ಗೋಡೆ ಕಿತ್ತೋದಂಗ ಐ ಲವ್ ಯು ಅಂತ ಹೇಳ್ಬೇಕು. ಹೇಳ. ಹೌದು, ಹೇಳಲೇಬೇಕು, ನಾ ಬಿಡಲ್ಲ. ಐ ಲವ್ ಯು ಭೂಮಿಕಾ. ಐ ಲವ್ ಯು ವೆರಿ ಮಚ್. ಐ ಲವ್ ಯು ಟು ಗೌತಮ್ ಅವರೇ. ಆಯ್ತಾಯ್ತು. ಸರಿ, ನೀವು ಪಾಯಸ ತಿಂದು ಮುಗಿಸಿ ನಿಮ್ಮ ರೊಮ್ಯಾನ್ಸ್ನ ಕಂಟಿನ್ಯೂ ಮಾಡಿ, ನಾವು ಕೆಳಗಡೆ ವೇಟ್ ಮಾಡ್ತಾ ಇರ್ತೀವಿ. ಬಾರ, ನೀನು ನಂಗೆ ಪಾಯಸ ತಿನ್ಸು. ಆಯ್ತು ಬಾ. ಕೊಡಿ, ನಾನೇ ತಿಂತೀನಿ. ಇಬ್ರು ನನ್ನ ಮಕ್ಳು ಯಾವಾಗ ಬರ್ತಾರೆ ಅಂತ ಗೊತ್ತಾಗಲ್ಲ. ನೀನೇ ಕರೆದತ್ ಕಣೋ. ಮರ್ಯಾದೆ ಇರ್ಲಿ, ಮಾತಲ್ಲಿ ಮರ್ಯಾದೆ ಇರ್ಲಿ. ನೀವೇ ಬನ್ನಿ ಸಾರ್. ಮರ್ಯಾದೆ ಬೇರೆ ಕೇಳು. ಏನೋ ಅಂದ್ರ? ಇಲ್ಲ, ಈಗ ನಿಮ್ ಜೊತೆ ಊಟ ಮುಗಿಸ್ಕೊಂಡು ಎದ್ದು ಹೋದ್ರಲ್ಲ, ಅವ್ರು ಯಾರು? ಓ ಅವನ ಗೂಬೆ ನನ್ನ ಮಗ. ಬಾಡಿ ಬೆಳೆದಿದೆ, ಬುದ್ಧಿನೇ ಬೆಳೆದಿಲ್ಲ. ಗೋಬೆ ಗೀಬೆ ಅಂತ ಕರಿಬೇಡ್ರಿ ಕಣೋ. ವಯಸ್ಸಿಗಾದ್ರೂ ಸ್ವಲ್ಪ ಮರ್ಯಾದೆ ಕೊಡ್ರು. ಅಯ್ಯೋ ಏನ್ ವಯಸ್ಸೋ ಏನೋ, ಹೋಗಿ ಸರ್. ಅಲ್ಲ, ಅವನು ಇಲ್ಲಿಗೆ ಯಾಕೆ ಬಂದಿದ್ದಾನೆ? ಕಳೆ ಕೀಳಕ್ ಬರ್ತಾರೆ. ಮತ್ತಿನೇ ಸಾರ್, ಸ್ಕೂಲ್ಗೆ ಏನಕ್ಕೆ ಬರ್ತಾರೆ? ಪಾಠ ಮಾಡಕ್ ತಾನೆ, ಅದನ್ನೇ ಮಾಡಕ್ ಬಂದವ್ರೆ. ಪಾಠನ? ನಿಜ ಹೇಳ್ತಿದ್ರೇನ್ರ? ಹ್ಞೂ ಸರ್, ನಮ್ಗೆ ರೀ ಎಕ್ಸಾಮ್ ಇದೆ, ಅಷ್ಟರಲ್ಲಿ ಪಾಠ ಹೇಳ್ಕೊಟ್ಬಿಟ್ಟು ಪಾಸ್ ಮಾಡಿಸ್ಬಿಡ್ತಾರಂತೆ. ಪಾಸ್ ಮಾಡೋದಲ್ಲಮ್ಮ, ಆಗಬೇಕು. ಚೆನ್ನಾಗಿ ಓದು, ನೀವು ಪಾಸ್ ಆಗ್ಬೇಕಷ್ಟೇ. ಹಂಗಂದ್ರೆ ಟೀಚರ್ ಹಾಕ್ಬೇಕು ಸರ್. ನಾವೇ ಓದ್ಕೊಂತೀವಿ ಬಿಡಿ. ಅದ್ ಸರಿ, ನೀವ್ಯಾರು? ನಾನೇ ನಾನೇ ಇಲ್ಲಿ, ನೀವು ನೀವೇ. ಯಾವನೇವನು? ಗೋಬೆ ನನ್ ಮಗ. ತಿನ್ನು ಅಂತ ಹೇಳದ್ನಲ್ಲ, ತಿನ್ನು. ಇದೇನಣ್ಣ ಹೀಗಿದೆ? ಸಿಸ್ಟರ್, ನಿನ್ನ ಮಗ ಇದನ್ನೇ ತಿಂತಾ ಇರೋದೀಗ. ಏನ್ ಹೇಳ್ತಾ ಇದೀಯ ಅಣ್ಣ? ಹೌದು ಸಿಸ್ಟರ್, ಸದ್ಯಕ್ಕೆ ನಿನ್ ಚಿಕ್ಕ ಮಗ ತಾವು ತಿಳ್ಕೊಂಡಂಗೆ ಯಾವ ಸೋಲೋ ಟ್ರಿಪ್ಪಿಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಮತ್ತೆ ಎಲ್ಲಿ ಹೋಗಿದ್ದಾನೆ? ಏನ್ ಮಾಡ್ತಿದ್ದಾನೆ? ಒಂದು ಚಿಕ್ಕ ಸ್ಕೂಲಲ್ಲಿ ಟೀಚರ್ ಆಗಿದ್ದಾನೆ, ಟೀಚರ್.
ಫ್ಯೂಚರಾ? ಹೂ ಸಿಸ್ಟರ್, ಕೇಳೋದಕ್ಕೆ ಆಶ್ಚರ್ಯ ಆಗ್ತಿದೆಯಲ್ಲ, ಒಂಥರ ಆಘಾತನೂ ಆಗ್ತಾ ಇದೆಯಲ್ಲ. ಆದ್ರೆ ಇದೇ ಸತ್ಯ, ಇದೇ ಕಟುವಾತ್ಸವ. ನೋಡ್ಬೇಕಾಗಿತ್ತು ಅವನ ಪಾಡನ್ನ. ಅಲ್ಲೇ ಪಾಠ ಮಾಡಿಕೊಂಡು ಆ ಬಡ ಮಕ್ಕಳ ಜೊತೆನೆ ತಂಗಳನ್ನ ತಿಂದ್ಕೊಂಡು ಅವ್ರ ಥರನೇ ಲೋ ಕ್ಲಾಸಲ್ಲಿ ಬದುಕ್ತಾ ಇದ್ದಾನೆ. ನನಗಂತೂ ಆ ದೃಶ್ಯ ನೋಡಿ ಕರಳು ಕಿವುಚಿದಂಗೆ ಸಿಸ್ಟರ್. ಹೈ ಕ್ಲಾಸ್ ದಿವಾನ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಅಬ್ಬೆ ಪಾರಿಗಳ ಜೊತೆಗೆ ತಂಗಳನ್ನ ತಿನ್ಕೊಂಡು ಬದುಕ್ತಾನಲ್ಲ ಸಿಸ್ಟರ್. ನನಗಂತ ಆ ದೃಶ್ಯ ನೋಡಿ ಹೊಟ್ಟೆಲಿ ಬೆಂಕಿ ಬಿದ್ದಂಗಾಯ್ತು ಸಿಸ್ಟರ್. ನಾನು ಯಾಕಾದ್ರೂ ಅಲ್ಲಿ ಹೋದ್ನೋ ಅಂತ ಅನ್ಸಕ್ ಶುರುವಾಯ್ತು. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸಿಸ್ಟರ್. ಅಲ್ಲಣ್ಣ, ಅವನು ಇದೆಲ್ಲ ಯಾಕೆ ಮಾಡ್ತಿದ್ದಾನೆ? ಇದ್ರ ಅಗತ್ಯ ಅವನಿಗೆ ಏನಿತ್ತು? ಪ್ರೀತಿ, ಪ್ರೀತಿ, ಮೊಹಬ್ಬತ್, ಪ್ರೀತಿನ ಇದಕ್ಕೆಲ್ಲ ಕಾರಣ ಸಿಸ್ಟರ್. ಅವನ ಅಪೇಕ್ಷೆನ ಪ್ರೀತಿ ಮಾಡಿದ್ದೇ ಇಷ್ಟಕ್ಕೆಲ್ಲ ಕಾರಣ. ಸದಾಶಿವ ಮತ್ತೆ ಪಾರ್ಥನ ಮಧ್ಯ ಅದೇನೋ ಚಾಲೆಂಜ್ ಏರ್ಪಟ್ಟಿದೆ ಸಿಸ್ಟರ್. ಚಾಲೆಂಜ ಏನು? ವಿದ್ಯೆನ ನೈವೇದ್ಯ ಮಾಡಿಕೊಂಡು ದಡ್ರಂತಿರುವ ಹುಡುಗರಿಗೆ ಪಾಠ ಮಾಡಿ ಅವ್ರನ್ನ ಪಾಸ್ ಮಾಡಬೇಕು ಅಂತಲೇ ಸದಾಶಿವನ ಚಾಲೆಂಜ್. ಅದಕ್ಕೋಸ್ಕರ ನಿನ್ನ ಮಗ ಪಾರ್ಥ ಸೋಲೋ ಟ್ರಿಪ್ ಅಂತ ಸುಳ್ಳು ಹೇಳಿ ಅಲ್ಲೋಗಿ ಸೆಟ್ಲ್ ಆಗವನೆ. ಸೆಟ್ಲು ಅವ್ರ ಜೊತೆ ಅವ್ರ ಥರನೇ ಬದುಕ್ತವನೆ. ಇದು ಷರತ್ತು, ಇದು ಚಾಲೆಂಜ್.